ನೀವು ಚಾಟ್ ವಿಂಡೋವನ್ನು ತೆರೆದು ಒಂದು ನಿರ್ದಿಷ್ಟ ವಿನಂತಿಯನ್ನು ಟೈಪ್ ಮಾಡುತ್ತೀರಿ. ನಾಳೆ ರಜೆ ಕೇಳಿ ನನ್ನ ಮ್ಯಾನೇಜರ್ಗೆ ವಿನಯಪೂರ್ವಕ ಇಮೇಲ್ ಬರೆಯಿರಿ. ಕೆಲವೇ ಸೆಕೆಂಡುಗಳಲ್ಲಿ ಸ್ಕ್ರೀನ್ ಒಂದು ಪರಿಪೂರ್ಣ ಸಂದೇಶದಿಂದ ತುಂಬುತ್ತದೆ. ಅದು ಸರಿಯಾದ ಧ್ವನಿಯನ್ನು ಹೊಂದಿದೆ, ಮ್ಯಾನೇಜರ್ನ ಅಗತ್ಯಗಳನ್ನು ನಿರೀಕ್ಷಿಸುತ್ತದೆ ಮತ್ತು ದೋಷರಹಿತವಾಗಿ ಹರಿಯುತ್ತದೆ. ಸ್ಕ್ರೀನ್ನ ಇನ್ನೊಂದು ಬದಿಯಲ್ಲಿ ಪ್ರಜ್ಞಾಪೂರ್ವಕ ಜೀವಿ ಇರುವಂತೆ ಅನಿಸುತ್ತದೆ, ಆದರೆ ಇಂಟರ್ಫೇಸ್ನ ಹಿಂದೆ ವಾಸ್ತವವು ಹೆಚ್ಚು ಯಾಂತ್ರಿಕವಾಗಿದೆ. ಈ ಚಿತ್ರದ ಡಾಕ್ಯುಮೆಂಟೇಶನ್ ಹೈಲೈಟ್ ಮಾಡುವಂತೆ ಇದೊಂದು ಭಾಷಾ ಮಾದರಿ ಸಂಭಾಷಣೆಗಾಗಿ ಆಪ್ಟಿಮೈಸ್ ಮಾಡಲಾಗಿದೆ. ಇದು ಡೇಟಾದಲ್ಲಿ ಪ್ಯಾಟರ್ನ್ಗಳನ್ನು ಹುಡುಕಲು ವಿನ್ಯಾಸಗೊಳಿಸಲಾದ ಗಣಿತ ವ್ಯವಸ್ಥೆ. ಇದು ಮಾನವನ ಮೆದುಳಿನ ನಂಬಿಕೆ, ಉದ್ದೇಶ ಅಥವಾ ಪ್ರಜ್ಞೆಲ್ಲದೆ ಕಾರ್ಯನಿರ್ವಹಿಸುತ್ತದೆ. ಮನಸ್ಸಿಲ್ಲದ ಸಿಸ್ಟಮ್ ಮಾನವ ಬುದ್ಧಿಮತ್ತೆಯನ್ನು ಹೇಗೆ ಪರಿಣಾಮಕಾರಿಯಾಗಿ ಅನುಕರಿಸುತ್ತದೆ ಎಂದು ನೋಡಲು ನಾವು ಸಮಯವನ್ನು ನಿಲ್ಲಿಸಿ ನೀವು ಎಂಟರ್ವಚ್ಚೋದಿಸುವ ಪ್ರಕ್ರಿಯೆಗಳನ್ನು ಪರಿಶೀಲಿಸಬೇಕು. ಮಾನವರು ಭಾಷೆಯನ್ನು ಪೂರ್ಣ ಪದಗಳಾಗಿ ಓದುತ್ತಾರೆ. ಈ ಸಿಸ್ಟಮ್ ಹಾಗಲ್ಲ. ನಿಮ್ಮ ಪ್ರಾಂಪ್ಟ್ಗೆ ಆಗುವ ಮೊದಲ ವಿಷಯವೆಂದರೆ ಅದನ್ನು ಟೋಕನ್ಗಳೆಂಬ ತುಣುಕುಗಳಾಗಿ ಕತ್ತರಿಸಲಾಗುತ್ತದೆ, ಪೂರ್ಣ ಭಾಗಗಳು ಅಥವಾ ವಿರಾಮಚಿಹ್ನೆಗಳು. ಟೋಕನೈಸೇಷನ್ ಎನ್ನುವುದು ಅನುವಾದದ ಪದರ. ಇದು ವಾಕ್ಯಗಳನ್ನು ಯಂತ್ರ ಓಬಲ್ಲ ಡೇಟಾವಾಗಿ ಪರಿವರ್ತಿಸುತ್ತದೆ. ಮಾದರಿಯು ಭಾಷೆಯನ್ನು ಸಂಖ್ಯಾತ್ಮಕ ಪ್ಯಾಟರ್ನ್ಗಳಾಗಿ ಪ್ರಕ್ರಿಯೆಗೊಳಿಸಲು ಅನುವು ಮಾಡಿಕೊಡುತ್ತದೆ. ಟೋಕನ್ಗಳು ನಂತರ ಟ್ರಾನ್ಸ್ಫಾರ್ಮರ್ ಎಂದು ಕರೆಯಲ್ಪಡುವ ಡೀಪ್ ಲರ್ನಿಂಗ್ ಆರ್ಕಿಟೆಕ್ಚರ್ ಮೂಲಕ ಹಾದುಹೋಗುತ್ತವೆ. ಈ ಸಿಸ್ಟಮ್ ನಿಮ್ಮ ವಿನಂತಿಯ ಸಂದರ್ಭವನ್ನು ಅರ್ಥಮಾಡಿಕೊಳ್ಳಲು ಅಟೆನ್ಷನ್ ಎಂಬ ಪ್ರಕ್ರಿಯೆಯನ್ನು ಬಳಸುತ್ತದೆ. ಅಟೆನ್ಷನ್ ಮೂಲಕ ಮಾದರಿಯು ಕಾರ್ಯವನ್ನು ವಿವರಿಸುವ ಟೋಕನ್ಗಳಿಗೆ ಹೆಚ್ಚು ತೂಕ ನೀಡುತ್ತದೆ. ಹಣದುಬ್ಬರವನ್ನು ಸರಳವಾಗಿ ವಿವರಿಸಿ ಎಂಬಂತಹ ಪ್ರಾಂಪ್ಟ್ನಲ್ಲಿ ಸಿಸ್ಟಮ್ ಗಣಿತದ ಪ್ರಕಾರ ವಿವರಿಸಿ ಮತ್ತು ಸರಳವಾಗಿ ಎಂಬ ಸೂಚನೆಯ ಮೇಲೆ ಕೇಂದ್ರೀಕರಿಸುತ್ತದೆ, ಉತ್ತರದ ರಚನೆಯನ್ನು ಮಾರ್ಗದರ್ಶಿಸಲು. ಈ ಯಾಂತ್ರಿಕತೆಯು ಯಂತ್ರಕ್ಕೆ ನಿಮ್ಮ ಸೂಚನೆಗಳಿಗೆ ಸರಿಹೊಂದುವಂತೆ ಅದರ ಧ್ವನಿ ಮತ್ತು ಸರಿಹೊಂದಿಸಲು ಅನುವು ಮಾಡಿಕೊಡುತ್ತದೆ. ಆದರೂ ಅದು ಪ್ರಕ್ರಿಯೆಗೊಳಿಸುತ್ತಿರುವ ಪದಗಳ ಅರ್ಥವನ್ನು ನಿಜವಾಗಿಯೂ ಗ್ರಹಿಸುವುದಿಲ್ಲ. ಸರ್ಚ್ ಇಂಜಿನ್ ವೆಬ್ನಿಂದ ಮಾಹಿತಿಯನ್ನು ಹಿಂಪಡೆದರೆ ಈ ಸಿಸ್ಟಮ್ ಮೊದಲಿನಿಂದ ಪ್ರತಿಕ್ರಿಯೆಯನ್ನು ಉತ್ಪಾದಿಸುತ್ತದೆ. ಇದು ಉತ್ತರವನ್ನು ಹುಡುಕುವುದಿಲ್ಲ, ಒಂದನ್ನು ಲೆಕ್ಕಾಚಾರ ಮಾಡುತ್ತದೆ. ಕೋರ್ ಇಂಜಿನ್ ಒಂದೇ ಪ್ರಶ್ನೆಯನ್ನು ಕೇಳುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ತರಬೇತಿ ಡೇಟಾವನ್ನು ಆಧರಿಸಿ ಅನುಕ್ರಮದಲ್ಲಿ ಮುಂದಿನ ಸಂಭವನೀಯ ಟೋಕನ್ ಯಾವುದು? ಈ ಪ್ಯಾಟರ್ನ್ ಮ್ಯಾಚಿಂಗ್ ಸಾರ್ವತ್ರಿಕವಾಗಿ ತಿಳಿದಿರುವ ಸಗಳಲ್ಲಿ ಗೋಚರಿಸುತ್ತದೆ. ಪ್ರಾಂಪ್ಟ್ ಹೀಗಿದ್ದರೆ, ಭಾರತದ ರಾಜಧಾನಿ ಮಾದರಿಗೆ ತರಬೇತಿ ನೀಡಿದ ಅಪಾರ ಪ್ರಮಾಣದ ಟೆಕ್ಸ್ಟ್ ನವದೆಹಲಿಯನ್ನು ಅನಿವಾರ್ಯ ಭವಿಷ್ಯವಾಣಿಯನ್ನಾಗಿ ಮಾಡುತ್ತದೆ. ಸಿಸ್ಟಮ್ ನಂತರ ಈ ಪ್ರಕ್ರಿಯೆಯನ್ನು ಲೂಪ್ ಮಾಡುತ್ತದೆ. ಒಂದು ಟೋಕನ್ ಅನ್ನು ಊಹಿಸಿ, ಅದನ್ನು ವಾಕ್ಯಕ್ಕೆ ಸೇರಿಸಿ ಮತ್ತು ಮುಂದಿನನ್ನು ಊಹಿಸಲು ಮರುಲೆಕ್ಕಾಚಾರ ಮಾಡುತ್ತದೆ. ಪ್ರತಿಕ್ರಿಯೆ ರೂಪಿಸಲು ಇದು ಸೆಕೆಂಡುಗಳಲ್ಲಿ ಸಾವಿರಾರು ಬಾರಿ ಮಾಡುತ್ತದೆ. ಫಲಿತಾಂಶವು ಬುದ್ಧಿವಂತಿಕೆಯಿಂದ ವನಿಸುತ್ತದೆ, ಏಕೆಂದರೆ ಮಾನವ ಭಾಷೆಯು ತರ್ಕ ಮತ್ತು ತಾರ್ಕಿಕತೆಯ ರಚನಾತ್ಮಕಗಳನ್ನು ಅನುಸರಿಸುತ್ತದೆ. ತರಬೇತಿಯ ಸಮಯದಲ್ಲಿ ಈ ಪ್ಯಾಟರ್ನ್ಗಳನ್ನು ಕಲಿಯುವುದರಿಂದ ಮಾದರಿಯು ಅವುಗಳನ್ನು ಹೆಚ್ಚಿನ ನಿಖರತೆಯೊಂದಿಗೆ ಪುನರುತ್ಪಾದಿಸುತ್ತದೆ. ಸಿಸ್ಟಮ್ ಮಾನವ ಮಾತು ಮತ್ತು ಬರವಣಿಗೆಯಲ್ಲಿ ಕಂಡಿರುವ ಅಂಕಿಅಂಶಗಳ ಮಾರ್ಗಗಳನ್ನು ಅನುಸರಿಸಿ ತಾರ್ಕಿಕತೆಯ ನೋಟವನ್ನು ಸೃಷ್ಟಿಸುತ್ತದೆ.